ನನ್ನ ಹೆಸರು NS ಸತ್ಯನಾರಾಯಣ ಅಂತ. ನನಗೀಗ 69 ವರ್ಷ. ಕೇಂದ್ರ ಆಹಾರ ಸಂಶೋಧನಾಲಯದಲ್ಲಿ ನಾನು ಲೇಖಾಧಿಕಾರಿಯಾಗಿ ರಿಟೈರ್ಡ್ ಆಗಿ 9 ವರ್ಷ ಆಯಿತು. ನನಗೆ ಯೂತ್ ಆಗಿರುವಾಗ, ಯಂಗಾಗಿರುವಾಗ ಸ್ಟ್ರೆಸ್ಸು ಅದು ಎಲ್ಲ ಇತ್ತು. ನೀವು ಹೇಳ್ದಂಗೆ ಸಂತೋಷವಾಗಿ ಇರ್ತಾ ಇರಲಿಲ್ಲ. ಮನಸ್ಸಿನ ನೆಮ್ಮದಿ ಚೆನ್ನಾಗಿದ್ದರೆ ನಮಗೆ ಯಾವ ಕಾಯಿಲೆನೂ ಬರಲ್ಲ. ಕಾಯಿಲೆ ಬಂದ್ರೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸನ್ನು ಹದ ಮಾಡಿಕೊಂಡು ಬೇರೆ ಏನಾದರೂ ನಮಗೆ ಔಷಧೋಪಚಾರಗಳು ಅಥವಾ ಆಹಾರದಲ್ಲಿ ಸಮತೋಲನ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದೇ ಯೋಗ ಅಂತ ನನ್ನ ಒಂದು ಅನುಭವ. ಸುಮಾರು 37 ವರ್ಷದಿಂದ ಪ್ರತಿದಿನ ಯೋಗ ಮಾಡ್ತೀನಿ. ಹಿಂದೆ ಯೋಗ ಅಂದರೆ ನಾನು ತಿಳ್ಕೊಂಡಿದ್ದು ಯೋಗ ಕಲಿಯೋಕ್ಕೆ ಮುಂಚೆ ಬಾಡಿ ಬೆಂಡ್ ಆಗೋದು, ಜಿಮ್ಮು ಅಥವಾ ನಮ್ಮ ವಿವಿಧ ಅಂಗಾಂಗಗಳನ್ನು ಇತರ ಅಂಗಾಂಗಗಳ ಜೊತೆ ಸೇರಿಸೋದು ಮಾತ್ರ ಅಂದ್ಕೊಂಡಿದ್ದೆ. ಆದರೆ ಯೋಗ ಅನ್ನೋದು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪತಂಜಲಿ ಮಹರ್ಷಿಗಳು ಹೇಳಿರೋ ಥರ ಅದು ಮನಸ್ಸಿಗೆ ಸಂತೋಷಪಡಿಸುವಂಥ ವಿಶ್ವವಿಖ್ಯಾತವಾಗಿ ಇವತ್ತು ಬೇಕಾಗಿರುವಂತಹ ಒಂದು ನೆಮ್ಮದಿ. ಹಿಂದೆ ಅದರ ಮೂಲಕ್ಕೆ ಹೋದರೆ ತತ್ವಶಾಸ್ತ್ರ ಅಂತ ಇದೆ. ಅದು ವಿಶ್ವದಲ್ಲಿ ಭಾರತೀಯ ತತ್ವಶಾಸ್ತ್ರ ತುಂಬ ಹೆಸರುವಾಸಿ. ತತ್ವಶಾಸ್ತ್ರ ಅಂದರೆ ಯಾವುದಾದ್ರು ಒಂದು ವಿಷಯನ ತಪಸ್ಸಿನ ಮೂಲಕ ಮನಸ್ಸಿನಲ್ಲಿ ಅದನ್ನು ವಿಮರ್ಶೆ ಮಾಡಿ, ಒಂದು ಸಂಶೋಧನೆ ಮಾಡಿ ಆ ವಿಷಯವನ್ನು ನಾವು ವಿಶ್ವದ ಇತರರಿಗೆ ನಮ್ಮ ಸಂಶೋಧನೆಯನ್ನು ಮನಸ್ಸಿನ ಮೂಲಕ ಒಂದು ಫಲಿತಾಂಶವನ್ನು ಕೊಡುವುದಕ್ಕೆ ನಾವು ದರ್ಶನಗಳು ಅಂತ ಹೇಳ್ಬೋದು. ಯಾಕೆಂದರೆ ಇವಾಗಿನ ಥರ ಪುಸ್ತಕಗಳು ಬೇರೆ ಬೇರೆ ಇವಾಗಿನ ಸೈಂಟಿಫಿಕ್ ಆಗಿರುವಂತಹ ಏನೇನು ಅನುಕೂಲ ಇದೆ ಸಾವಿರಾರು ವರ್ಷಗಳ ಹಿಂದೆ ಇರಲಿಲ್ಲ. ಅವರಿಗೆ ಮನಸ್ಸಿನ ಜ್ಞಾನ ತುಂಬ ಉತ್ತಮವಾಗಿತ್ತು. ಇವಾಗ ನಾವು ಹೇಗೆ ನಾವು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತೀವಿ, ಏಕಾಗ್ರತೆಗೆ ತೊಗೊಂಬರ್ಬೇಕು ಮನಸ್ಸನ್ನು, ಆವಾಗಿನ ಕಾಲದಲ್ಲಿ ಸುಲಭವಾಗಿರೋದು. ಅಲ್ಲೇನೆಂದರೆ ಎಲ್ಲವೂ ತ್ಯಾಗವಾಗಿರ್ತಾ ಇತ್ತು. ಆ ಋಷಿ ಮುನಿಗಳು ಹೆಸರುಗಳು ಕೆಲವರು ಗೊತ್ತಿದೆಯೇ ಹೊರತು ಇವಾಗ ಅವರ ಒಂದು ಆಗಿನ ಕಾಲದ ಒಂದು ದಾರ್ಶನಿಕರದ್ದು ಬೇರೆ ಇನ್ನೇನು ಅವರು ಸ್ವಂತಕ್ಕೆ ಅಂತ ಏನೂ ಮಾಡ್ಕೋತಾ ಇರಲಿಲ್ಲ. ಹಾಗಾಗಿ ಆ ವಿಷಯಗಳು ಸ್ವಲ್ಪ ಸ್ವಲ್ಪ ಉಳಿದಿದೆ. ಹಾಗಾಗಿ ಈ ದರ್ಶನಗಳು ಪ್ರಾರಂಭವಾಯಿತು ಸಾವಿರಾರು ವರ್ಷಗಳ ಹಿಂದೆ. ಷಡ್ ದರ್ಶನಗಳಲ್ಲಿ 6 ದರ್ಶನಗಳಿವೆ. ಅದರಲ್ಲಿ ಮುಖ್ಯವಾದದ್ದು ನಾನು ಒಂದು ವಿಷಯ ಮಾತಾಡ್ತೀನಿ. ಅದು ಪತಂಜಲಿ ಯೋಗ ದರ್ಶನ ಅಂತ. ಬೇರೆ ಇನ್ನು 5 ದರ್ಶನಗಳನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಅಥವಾ ಅದು ವೇದದ ಕಾಲದಿಂದಲೂ ಬೇರೆ ಬೇರೆ ತರಹ ಸಬ್ಜೆಕ್ಟ್ಗಳನ್ನ ಒಂದು 50 ವರ್ಷ 60 ವರ್ಷ ಅಂದರೆ ನಮ್ಮ ಜೀವಮಾನದಲ್ಲಿ ಅದರಲ್ಲಿ ಪಾರಂಗತರಾಗಬೇಕಾದ್ರೆ ವೇದ ಆಗ್ಬೋದು, ಇನ್ಯಾವುದೋ ಒಂದು ದೊಡ್ಡ ದೊಡ್ಡ ದರ್ಶನಗಳ ಅಷ್ಟು ಕಾಲ ಬೇಕು. ಆದರೆ ಈ ಷಡ್ ದರ್ಶನಗಳಲ್ಲಿ ಹಿಂದೆಯೂ ಇಂದಿಗೂ ಮತ್ತು ಮುಂದಕ್ಕೂ ವಿಶ್ವದಾದ್ಯಂತ ಮನುಷ್ಯನ ಮನಸ್ಸು ಮತ್ತು ಮನಸ್ಸಿನ ಆರೋಗ್ಯ ಮತ್ತು ದೇಹದ ಅಂಗಾಂಗಗಳ ಲವಲವಿಕೆ ಎಲ್ಲದಕ್ಕಿಂತ ಹೆಚ್ಚಿಗೆ ಮನಸ್ಸಿನ ನೆಮ್ಮದಿ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಒಂದು ಆನೆ ಅಂತ ಕರಿಬೋದು, ಆರೋಗ್ಯ ನೆಮ್ಮದಿ ಅಂತ. ಇವೆರಡಕ್ಕೂ ಒಂದಕ್ಕೊಂದು ಸಾಮ್ಯ ಇದೆ. ಆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಮೊದಲು ಮನಸ್ಸಿನ ಕಡೆ ಗಮನ ಕೊಟ್ಟು ಬೇರೆ ಚಟುವಟಿಕೆಗಳನ್ನು ಅಂಗಾಂಗಗಳ ಜೊತೆಲೆ ಉಸಿರಾಟವನ್ನು ಸಹ ಗಮನ ತಗೋಬೇಕು. ಈ ಉಸಿರಾಟ ಮನಸ್ಸು ಎರಡೂ ಸೇರಿ ನಾವು ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಬರ್ತಾ ಇರುತ್ತೆ. ಆ ನೆಮ್ಮದಿ ಏನು ಅಂದರೆ ನನಗೆ ಇವತ್ತು ಎಷ್ಟು ಬೇಕೋ ಅಷ್ಟು ಸಾಕು. ಅತಿಯಾಗಿ ಬೇಕು ಅಂತ ಯಾವಾಗ ಬೇಕು ಅಂತೀವಿ ಆವಾಗೆಲ್ಲ ನಮ್ಮ ಮನಸ್ಸು ವಿಚಲಿತವಾಗ್ತಾ ಇರುತ್ತೆ, ಬೇಕು ಅಂತ. ಇವಾಗ ನಾನು ಕೂತಿದ್ದೀನಿ ಇಲ್ಲಿ, ನಂಗೆ ಸಾಕು ಈ ಕ್ಷಣಕ್ಕೆ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡ್ರೆ ಆ ಮನಸ್ಸಿನ ಒಂದು ಆನಂದ, ಮನಸ್ಸಿನಲ್ಲಿ ಆನಂದ, ಮುಖದಲ್ಲಿ ಮಂದಹಾಸ ಬರುತ್ತೆ. ಹಾಗಾಗಿ ಇದು ಯೋಗದ ಒಂದು ಮೂಲ ಕ್ರಿಯೆ. ಯಾವುದೇ ಕಾಯಿಲೆ ಫಸ್ಟು ಕೆಡಿಸೋದು ಮನಸ್ಸು. ಉದಾಹರಣೆಗೆ ಹೊಟ್ಟೆ ನೋವು ಬಂತು ಅಂದ್ಕೊಂಡ್ರೆ ಹೊಟ್ಟೆ ನೋವು ಸ್ವಲ್ಪ ತಡ್ಕೊಂಡ್ರೆ ಅದು ಹೊಟ್ಟೋಗ್ಬೋದು, ಆದರೆ ಫಸ್ಟು ಬರೋದು ನೋವು ಮನಸ್ಸಿಗೆ. ನನಗೆ 31ನೇ ವರ್ಷದಲ್ಲಿ ನನಗೆ ಮಧುಮೇಹ ಸ್ವಲ್ಪ ಬಂತು. ಇಲ್ಲದಿದ್ದರೆ ನಾನು ಯೋಗಕ್ಕೆ ಬರ್ತಿದ್ದೋ ಇಲ್ಲೋ ಗೊತ್ತಿಲ್ಲ. ಅಂದಿನ ಕಾಲದಲ್ಲಿ ನಾನು ಮೈಸೂರಿನ ಒಂಟಿಕೊಪ್ಪಲ್ನಲ್ಲಿ ಇದ್ದೆ. ಯೋಗ ಅಂದರೆ ಏನು ಅಂತ ಹುಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಒಂದು 5 ವರ್ಷ ತುಂಬಾ ಕಷ್ಟಪಟ್ಟೆ. ಯಾವಾಗ ಆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗಲಿಲ್ಲ. ಆಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಿಧಾನವಾಗಿ ಯೋಗದ ಜೊತೆಗೆ ನಾನು ಬೇರೆಯವ್ರ ಜೊತೆ ಬೆರೆಯೋದು, ಅದು ಒಂಥರ ಆನಂದ ಕೊಡ್ತಾಯಿತ್ತು. ಹಾಗೆ ನಾನು ಇಂದಿನವರೆಗೂ ಜೀವನ ಸಾಗಿಸ್ಕೊಂಡ್ಬರ್ತಾ ಇದ್ದೀನಿ.
ನಾನು ಇವತ್ತಿನವರೆಗೆ ಇದುವರೆಗೆ ಈ ಕ್ಷಣದವರೆಗೆ ಈ 37-38 ವರ್ಷದಿಂದ ಏನೂ ತೊಂದರೆ ಇಲ್ಲ. ಅದು ಯೋಗದಿಂದ ಮಾತ್ರ. ಆದರೆ ಯೋಗಕ್ಕೆ ಮೂಲ ಯೋಗಶ್ಚಿತ್ತವೃತ್ತಿ ನಿರೋಧ. ಯೋಗದಲ್ಲಿರುವ ಚಿತ್ತವೃತ್ತಿಗಳು ಅಂತ ಹೇಳ್ತೀವಿ. ಆ ಚಿತ್ರವೃತ್ತಿಗಳು 1 ಸೆಕೆಂಡ್ಗೆ ಸಾವಿರಾರು ಬರ್ತಾ ಇರುತ್ತೆ. ಅದು ಹೇಗೆ ಅಂದರೆ ಮನೋವೇಗ ಅಂತ ಹೇಳ್ತೀವಿ. 1 ಸೆಕೆಂಡ್ಗೆ ಬೆಳಕು 1,86,000 ಮೈಲಿ ಹಾದು ಹೋಗುತ್ತೆ. ಅಷ್ಟು ಸ್ಪೀಡ್ ಇರುತ್ತೆ. ಮನಸ್ಸು ಇನ್ನೂ ಜಾಸ್ತಿಯಾಗಿ ಸ್ಪೀಡ್ ಇರುತ್ತೆ, ಅಂದರೆ ಅಷ್ಟು ಚಂಚಲತೆ. ಅದಕ್ಕೆ ಒಂದು DVG ಅವರು ಮನಸ್ಸನ್ನು ಹದವಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ, ಕುದಿ ಹೆಚ್ಚೆ ವೆಗಟಹುದು ಕುದಿಯದಿರೆ ಹಸಿನಾತ ಕದಡಲೊಡೆವುದು ಹಾಲು ಅದರ ಹದ ಮನದ ಹದ ಅದನ್ನೆಚ್ಚರದಿ ನೋಡು ಮಂಕುತಿಮ್ಮ ಅಂತ. ಅಂದರೆ ನಾವು ಅಡುಗೆ ಮನೆಯಲ್ಲಿ ಮಾತೆಯರು ಹೇಗೆ ಹಾಲು ಕಾಯಿಸುವಾಗ ನೋಡ್ತಾನೇ ಇರ್ತೀವಿ ಪಾತ್ರೆಯಲ್ಲಿ, ಅದು ಇನ್ನೊಂದು ಸ್ವಲ್ಪ ಕಾಯ್ಲಿ ಅಂತ 1 ಸೆಕೆಂಡ್ಗೆ ಉಕ್ಕು ಬಂದು ಸುರಿದೋಗ್ತಾ ಇರುತ್ತೆ. ಹಾಗಾಗಿ ಅದು ಉಕ್ಕು ಸುರಿದೋಗುತ್ತೆ. ಅದೇ ರೀತಿ ಸಾಕು ಅಂತ ಈಚೆ ತೆಗೆದುಬಿಟ್ರೆ ನೀವು ಕಾಫಿ ಬೆರೆಸಿ ಕುಡಿದ್ರೆ ಅದು ಹಸಿ ಹಾಲಿನ ವಾಸನೆ ಬರ್ತಾ ಇರುತ್ತೆ. ಹಾಗೆ ಅದರದ್ದು ಒಂದು ಹದ, ಹಾಲು ಹೇಗೆ ನಾವು ಕಾಯಿಸ್ತೀವಿ ಆ ಥರ ನಾವು ಮನಸ್ಸನ್ನು ಇಟ್ಕೊಳ್ಬೇಕು. ಆವಾಗ ನಮ್ಮ ಜೀವನ ಹದವಾದ ಜೀವನ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 35-40 ವರ್ಷದ ಹಿಂದೆ ಯೋಗ ಅಂದರೆ ಹುಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಕೆಲವರಿಗೆ ಮಾತ್ರ ಸಿಗ್ತಾ ಇತ್ತು ಯೋಗ ಅಂದರೆ. ಅದಕ್ಕೆ ಮುಂಚೆ ಮನಸ್ಸಿನಲ್ಲಿ, ಎಲ್ಲರ ಮನಸ್ಸಿನಲ್ಲೂ ಏನು ಒಂದು ಮನೋಭಾವನೆ ಇತ್ತು ಅಂದರೆ, ಯೋಗ ಮಾಡೋರಿಗೆ ಏನಾದ್ರು ಕಾಯಿಲೆ ಇದ್ದರೆ ಮಾತ್ರ ಮಾಡ್ತಾರೆ, ಏನಾದ್ರೂ ತೊಂದರೆ ಇದ್ದವ್ರು ಮಾತ್ರ ಯೋಗ ಮಾಡ್ತಾರೆ ಅನ್ನೋ ಅನುಭವ ಇತ್ತು. ಯೋಗ ಕಲಿಬೇಕಾದ್ರೆ ತುಂಬ ಹಣ ಖರ್ಚಾಗುತ್ತೆ. ನಾವು ಹೆಚ್ಚು ಮಿಡ್ಲ್ ಕ್ಲಾಸು ಮತ್ತು ಬಡವರು ಕೊಡಲಿಕ್ಕಾಗೋಲ್ಲ. ಯೋಗದ ನಾವು ಮಾಡಲಿಕ್ಕಾಗಲ್ಲ, ಬೇರೆ ಕಡೆ ಹೋಗ್ಲಿಕ್ಕಾಗಲ್ಲ ಅಂತ ಇತ್ತು. ಈಗ ಅನೇಕ ಸಂಘ ಸಂಸ್ಥೆಗಳು ಯೋಗವನ್ನು ಮನೆಗೂ ಉಚಿತವಾಗಿ ಕೊಡುವಂಥ ಒಂದು ಸಿಸ್ಟಮ್ ಇದಾಗಿದೆ. ಅದರಲ್ಲಿ ನನಗೆ ಗೊತ್ತಿರುವಂಗೆ ಉತ್ತಮವಾದ, ನಾನು ಕಳೆದ ಒಂದು 23 ವರ್ಷಗಳಿಂದ ಜೋಡಿಸ್ಕೊಂಡಿರುವಂಥ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಅಂತ ಮೈಸೂರಿನಲ್ಲಿದೆ. ಅದು ಸುಮಾರು 42 ವರ್ಷಗಳಿಂದ ಕರ್ನಾಟಕದಾದ್ಯಂತ ಮತ್ತು ಅಕ್ಕಪಕ್ಕದ ರಾಜ್ಯಗಳಾದ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಎಲ್ಲ ಜಿಲ್ಲೆಗಳು, ಎಲ್ಲ ರಾಜ್ಯಗಳಲ್ಲೂ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಈಗ ಒಂದು 15 ವರ್ಷದಿಂದ ಈಚೆಗೆ ಹೊರದೇಶಗಳಲ್ಲೂ ತಮ್ಮ ಶಾಖೆಗಳನ್ನು ತೆಗೆದು ಸಂಸ್ಕಾರ, ಸಂಘಟನೆ, ಸೇವೆ ಅಂತ ಈ 3 ಧ್ಯೇಯೋದ್ದೇಶಗಳೊಂದಿಗೆ ನಮ್ಮ ಭಾರತೀಯತೆ, ನಮ್ಮ ಭಾರತದ ಕುಟುಂಬ ಜೀವನ, ಅದ್ರ ಜೊತೆಗೆ ಬೇಸಿಕ್ಕಾಗಿ ಅಂದರೆ ಮೂಲವಾಗಿ ಯೋಗದ ಮುಖಾಂತರ ನಮ್ಮ ಪೂಜೆ ಪುರಸ್ಕಾರಗಳಲ್ಲೂ ಸಹ ಯೋಗವನ್ನು ಮಾಡ್ತೀವಿ, ಮುದ್ರೆಗಳನ್ನು ಮಾಡ್ತೀವಿ. ಅವುಗಳನ್ನೆಲ್ಲ ಸಮಾಜಕ್ಕೆ ಉಚಿತವಾಗಿ ಕಲಿಸ್ತಾ ಇದೆ. ಸುಮಾರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಉದ್ದಗಲಕ್ಕೂ ಹಳ್ಳಿಗಳಲ್ಲೂ ಸಹ ಇದು ಪ್ರಚಲಿತವಾಗಿ ಈ ಯೋಗದ ಮೂಲಕ ನಮ್ಮ ಭಾರತೀಯ ಸಂಸ್ಕಾರವನ್ನು, ಭಾರತೀಯ ಕುಟುಂಬದ ಒಂದು ವಿಶೇಷತೆಯನ್ನು ಸಾರ್ವಜನಿಕರಿಗೆ ಕಲಿಸ್ತಾ ಇದೆ. ಈ ಸಂಸ್ಕಾರವನ್ನು ನಮ್ಮ ಭಾರತೀಯ ಪದ್ಧತಿಯಂತೆ ಜೋಡಿಸ್ಕೋಬೇಕಾದ್ರೆ ನಮ್ಮ ಪುರಾತನ ಕಾಲದಲ್ಲಿ ಈ ಅನ್ನ, ಆಹಾರ ಮತ್ತು ಆರೋಗ್ಯ ಇವು 3 ಸಹ ಋಷಿ ಮುನಿಗಳ ಕಾಲದಿಂದನೂ ಉಚಿತವಾಗಿ ಕೊಡ್ತಾ ಇದ್ದರು ಆಗಿನ ಕಾಲದಲ್ಲಿ. ಅದನ್ನು ಮೂಲವಾಗಿ ಇಟ್ಕೊಂಡು ನಮ್ಮಲ್ಲಿ ಎಲ್ಲವೂ ಸಹ ಉಚಿತವಾಗಿದೆ. ಈ 3 ಉಚಿತವಾಗಿರುವ ನಮ್ಮ ಆದರ್ಶ ವ್ಯಕ್ತಿ ಯಾರು ಅಂದರೆ ಮಲ್ಲಾಡಿಹಳ್ಳಿ ಶ್ರೀಯುತ ರಾಘವೇಂದ್ರ ಸ್ವಾಮಿಗಳು. ಸುಮಾರು 45 ವರ್ಷದ ಹಿಂದೆ ಅವರು ಯೋಗವನ್ನು ಕಲಿಸಿ ಯೋಗ ಶಿಬಿರಗಳನ್ನು ಮಾಡಿ ಊಟ ಹಾಕಿ ಎಲ್ಲವೂ ಉಚಿತವಾಗಿ ಶಿಬಿರಗಳನ್ನು ಮಾಡ್ತಾಯಿದ್ರು. ಅವರ ಪ್ರೇರಣೆಯಂತೆ ನಾವು ಅದನ್ನು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸಮಿತಿ ಪ್ರಾರಂಭವಾಗೋದಕ್ಕೆ ಅಜಿತ್ ಕುಮಾರಣ್ಣ ಅಂತ ಅಂದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ಪ್ರಮುಖರಾಗಿದ್ದ ಅಜಿತ್ ಕುಮಾರಣ್ಣನವರು ನಮ್ಮ ರಾಮಸ್ವಾಮಿ ಅಣ್ಣನವರ ಗುರುಗಳಾಗಿ ಯೋಗವನ್ನು ಪ್ರಸ್ತುತಪಡಿಸಿ ಅವರು ಇನ್ನೊಂದು ಪ್ರೇರಣೆ. ಮತ್ತು ಈ ಯೋಗವನ್ನು ಹೇಳ್ಕೊಡ್ಬೇಕಾದ್ರೆ ಅಂದಿನ ಕಾಲದಲ್ಲಿ ಪ್ರಾರಂಭ ಮಾಡಿದಾಗ ವಿಶ್ವವಿಖ್ಯಾತ ಮಾನ್ಯ ಡಾಕ್ಟರ್ BKS ಅಯ್ಯಂಗಾರ್ ಅವರ ಪಠ್ಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಇದು ಮೂಲವಾಗಿ ಪ್ರಾರಂಭಿಸಿದಾಗ ಒಂದೇ ಒಂದು ಶಾಖೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಪ್ರಾರಂಭವಾಯಿತು. ಇವತ್ತು ಈ ಕಳೆದ 42 ವರ್ಷಗಳಲ್ಲಿ 1000ಕ್ಕೂ ಹೆಚ್ಚು ಶಾಖೆಗಳಿವೆ. ಸುಮಾರು ಲಕ್ಷಾಂತರ ಮಂದಿ
SPYSSನಲ್ಲಿ ಯೋಗವನ್ನು ಕಲಿತು ಇನ್ನೂ ಕಲಿತಾ ಇದ್ದಾರೆ, ನೂರಾರು ಲಕ್ಷಾಂತರ ಮಂದಿಗೆ ಇನ್ನೂ ಕಲಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ಒಂದು ಹೆಚ್ಚು ಒಂದು ಅಂಶ ನಾನು ಹೇಳಬೇಕು ಅಂದರೆ, ಸುಮಾರು 20 ವರ್ಷಕ್ಕೆ ಮುಂಚೆ ನಾವು ಎಲ್ಲ ಸ್ಥಳಗಳಲ್ಲೂ ಜಾಗಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ. ನಾವು ಉಚಿತವಾಗಿ ಮಾಡಬೇಕಾದ್ರೆ ನಮಗೆ ಸ್ಥಳಗಳು ಬೇಕಲ್ಲ, ಹಾಗಾಗಿ ದೇವಸ್ಥಾನಗಳು, ಸ್ಕೂಲು, ಕಾಲೇಜುಗಳು, ಚರ್ಚ್ಗಳಾಗ್ಬೋದು, ಯಾವುದೇ ಭೇದ ಇಲ್ಲದೆ ಎಲ್ಲ ಕಡೆನೂ ಮಾಡ್ತಾ ಇದ್ವಿ. ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು 2014ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು, ವಿಶ್ವ ಯೋಗ ದಿನವನ್ನು ಪ್ರಾರಂಭಿಸಿದ ಮೇಲೆ ನಮಗೆ ಹೆಚ್ಚು ಬೇಡಿಕೆಗಳು ಬರ್ತಾ ಇದೆ.